ಬಿಗ್ ಬಾಸ್ ಮನೆಯಲ್ಲಿ ಆ, ನಿಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆಯಲ್ಲ, ನೀವು ಅಭಿ ಅವರು, ಸ್ಪಂದನ ಅವರು, ಕಾವ್ಯ ಅವರು ತುಂಬ ಪಾಪ್ಯುಲರು. ಸ್ಪಂದನ ಅವ್ರಿಗೆ ಕಾಲೇಟಾದಾಗ ನೀವು ಅವ್ರು ತುಂಬ ಅಳ್ತಿರ್ತಾರೆ, ನೀವು ನಗ್ಸೋದಕ್ಕೆ ನೀವು ಅಭಿ ಅವರು, ಸೂರಜ್ ಅವರು ಡ್ಯಾನ್ಸ್ ಎಲ್ಲ ಮಾಡ್ತಿರ್ತೀರ. ಈ ಒಂದು ಫ್ರೆಂಡ್ಶಿಪ್ ನಿಮಗೆ ಎಷ್ಟು ಖುಷಿ ಕೊಟ್ಟಿತ್ತು? ಯಾಕಂದರೆ ಬೇಸಿಕಲಿ ನೀವು ಹೊರಗಡೆ ನೋಡಿದಾಗ ನಿಮಗೆ ತುಂಬ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ ನೀವು ಕಸಿನ್ಸ್ ಹೇಳ್ತೀರಿ, ನಮ್ಮ ಅಪ್ಪ ಕಡೆ ಕಸಿನ್ಸ್, ಅಮ್ಮ ಕಡೆ ಕಸಿನ್ಸ್, ಎಲ್ಲರೂ ವಿಶ್ ಮಾಡಿದ್ದನ್ನೆಲ್ಲ ತುಂಬ ನೀವು ಖುಷಿ ಪಟ್ರಿ. ಸೊ ಅಲ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೇಗಿತ್ತು? ಅಲ್ಲಿ ಹೋಗಿ ನೀವು ಅಷ್ಟೊಂದು ಕ್ಲೋಸ್ ಆಗಿದ್ದ, ಹೊರಗಡೆನೆ ಕ್ಲೋಸ್ ಇದ್ರ ನೀವೆಲ್ಲ? ಪರಿಚಯ ಇದ್ವಿ, ಯಾರು ಕ್ಲೋಸ್ ಇರಲಿಲ್ಲ. ಯಾವುದೋ ಒಂದು ಕಲರ್ಸ್ ಕನ್ನಡ ಈವೆಂಟ್, ಅನುಬಂಧ ಅವಾರ್ಡ್ಸಲ್ಲಿ ಈವೆಂಟಲ್ಲಿ ಒಂದೆರಡು ಸತಿ ಮೀಟ್ ಮಾಡಿರೋದಿಲ್ಲ. ಅಭಿನೂ ಅಷ್ಟೇ, ಸ್ಪಂದನೂ ಅಷ್ಟೇ, ಕಾವ್ಯನೂ ಅಷ್ಟೇ. ಕಾವ್ಯ ಅಂದರೆ ಒಂದು ವಾರ ಅವ್ರ ಜೊತೆ ಸೀರಿಯಲ್ ಮಹಾಸಂಗಮ ಇತ್ತು ಮಾಡಿದ್ವಿ, ಬಟ್ ನಾವು ಯಾವತ್ತೂ ಜಾಸ್ತಿ ಮಾತಾಡಿಲ್ಲ, ಎಷ್ಟು ಬೇಕೋ ಅಷ್ಟೇ. ಅದಾದ್ಮೇಲೆ ಒಳಗಡೆ ಹೋದ್ಮೇಲೆ ಕ್ಲೋಸ್ ಆಗಿರೋದು. ಕ್ಲೋಸ್ ಆದಮೇಲೆ ಅದೇ ಅಲ್ಲಿ ಹೋದ್ಮೇಲೆ ಒಂದು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಒಂದು ಒಳ್ಳೆ ಬಾಂಡಿಂಗ್ ಸಿಕ್ತು ಅಂತ ಖುಷಿ ಆಯ್ತು ಅಷ್ಟೇ. ಓಕೆ. ಇನ್ನು ಲಾಸ್ಟ್ದಾಗಿ ಬರೋದಾದರೆ, ನಿಮ್ಮ ಒಂದು ಆಟ ಇದೆಯಲ್ಲ, ಟಾಪ್ ಸಿಕ್ಸಿಗೆ ಬಂದ್ರಿ ನೀವು. ಒಂದು ಫಿನಾಲೆ ವೀಕಲ್ಲೂ ತುಂಬ ಚೆನ್ನಾಗಿತ್ತು. ನಿಮ್ಮ ಒಂದು ಬಟ್ಟೆಗಳು ನೀವು ಧರಿಸ್ತಾ ಇದ್ದು ತುಂಬ ಟಾಕ್ ಆಗ್ತಿತ್ತು. ಧನುಷ್ ಅವ್ರು ತುಂಬ ಚೆನ್ನಾಗಿ ಕಾಣ್ತಾರೆ, ಹ್ಯಾಂಡ್ಸಮ್ ಗಾಯ್. ತುಂಬ ಜನ ನಿಮ್ಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು, ತುಂಬ ಜನ ನಿಮಗೆ ಕ್ರಶ್ ಆಗಿಬಿಟ್ಟಿತ್ತು. ತುಂಬ ಹುಡುಗಿರಿ ಕರ್ನಾಟಕದಾದ್ಯಂತ ತುಂಬ ಮನೆ ಮಾತಾದ್ರಿ. ಸೊ ಆ ಒಂದು ಟಾಪ್ ಸಿಕ್ಸಿಗೆ ಬಂದಾಗ ಗಿಲ್ಲಿಯವರ ಒಂದು ಎಂಟರ್ಟೈನ್ಮೆಂಟ್ ಎಲ್ಲವನ್ನ ಯೋಚನೆ ಮಾಡಿ, ಇಲ್ಲ ಗಿಲ್ಲಿಗೆ ಬರ್ಬೋದು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಗಿಲ್ಲಿ ಬಾಂಡಿಂಗು ನಿಮ್ದು ಹೇಗಿತ್ತಲ್ಲಿ? ಗಿಲ್ಲಿಗೆ ಏನಾದ್ರು ನೀವು ಹೇಳ್ತಿದ್ರಾ ನೀವು? ಇಲ್ಲ ನೀನೇನಾದ್ರು ಗೆಲ್ತೀಯಾ ಅಂತ ಹೇಳಿದ್ರಾ ನೀವು? ಅಲ್ಲಿ ಆ್ಯಸ್ ಎ ಕಾಂಪಿಟೇಟರ್ ನನ್ನ ಆ ಥರ ಎಲ್ಲ ಹೇಳಿಲ್ಲ, ನೀನು ಗೆಲ್ತೀಯ ಅದು ಇದು ಅಂತ. ಬಟ್ ನಾನು ಹೊರಗಡೆ ಬಂದಮೇಲೆ ಯಾರು ಗೆಲ್ತಾರೆ ಅಂತ ನಾನು ಕೇಳಿದಿದ್ರೆ ನಾನು ಗಿಲ್ಲಿನೇ ಅಂತಲೇ ಹೇಳ್ತಿದ್ದಿದ್ದು. ನಾನು ರೇಸಲ್ಲಿರೋವರೆಗೂ ನಾನೇ ಗೆಲ್ಲಬೇಕು ಅಂತಲೇ ಓಡಾಡೋದು ನಾನು. ಯಾಕಂದ್ರೆ ನಿಮ್ಮ ಅಮ್ಮ ಬಂದು ಹೇಳಿದ್ರು, ನನ್ನ ಮಗ ಬಿಟ್ರೆ ನಂಗೆ ನಿನ್ನ ಆಟನೇ ಇಷ್ಟ ಅಂತ ಗಿಲ್ಲಿಗೆ ಹೇಳಿದ್ರು. ಸೊ ಅದೇನಾದ್ರು ನಿಮಗೆ ಕ್ಲೂ ಕೊಟ್ಟಿತ್ತಾ ಗಿಲ್ಲಿ ಬಗ್ಗೆ ಅಂತ? ಅಮ್ಮ ಹೇಳಿದ ಮಾತೇನಾದ್ರು ಗಿಲ್ಲಿ ಚೆನ್ನಾಗಿ ಆಡ್ತಿರ್ಬೋದು ಅಂತ ಏನಾದ್ರು ಅನ್ಸಿತ್ತಾ? ಇವಾಗ ನನಗೆ ಗೊತ್ತಿತ್ತಲ್ಲ, ನಮ್ಮಮ್ಮ ಬಂದು ಹೇಳ್ಬೇಕು ಅಂತೇನಿಲ್ಲ. ಅವ್ನು ಎಂಟರ್ಟೈನ್ ಮಾಡ್ತಾ ಇದ್ದಾನೆ, ತುಂಬ ಕಡೆ ಮಾತಾಡ್ತಿದ್ದಾನೆ, ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಅಂತ ನನಗೆ ಗೊತ್ತಿತ್ತು, ನಾನೇ ಹೇಳ್ತಿದ್ದೆ. ಆಮೇಲೆ ನಮ್ಮಮ್ಮ ಬಂದು ಹೇಳಿದ್ಮೇಲೆ ನಾನು ಓ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತೆಲ್ಲ ಏನೂ ಇಲ್ಲ. ಅವನ ಆಟನ ಅವ್ನು ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಮ್ಮಮ್ಮ ಬಂದು ಹೇಳಿದ್ಮೇಲೆ ನನಗೆ ಗೊತ್ತಾಗಬೇಕು ಅಂತೇನಿರಲಿಲ್ಲ. ಹಂಗೆ ಹೇಳಿದ್ಮೇಲೆ ಖುಷಿ ಆಯ್ತು ಆ್ಯಕ್ಚುಲಿ. ಇಲ್ಲ ನಾನು ಏನಾದರೂ ಒಂದು ಮಾಡಬೇಕು, ಏನೋ ಒಂದು ಪುಷ್ ತೊಗೊಬೇಕು ಅಂತ. ಅದು ಬಿಟ್ಟರೆ ನನ್ನ ಆಟದ ಮೇಲೆ ನಾನು ಗಮನ ತೊಗೊಂಡೆ ಹೊರತು ಅದ್ರ ಬಗ್ಗೆ ಏನು ಯೋಚನೆ ಮಾಡಿ. ಬಿಗ್ ಬಾಸ್ ಅನ್ನೋದು ಜೀವನ ಪಾಠ ಅಂತ ಹೇಳ್ತಾರೆ. ಬಹಳಷ್ಟು ಜನ ಹೇಳ್ತಿರ್ತಾರೆ, ನಾವು ಬಹಳಷ್ಟನ್ನ ಕಲ್ತ್ವಿ, ದೊಡ್ಡವರಾಗಿರ್ಬೋದು, ಎಷ್ಟೋ ಎತ್ತರದಲ್ಲಿರ್ಬೋದು, ನಾವು ಕಲಿಯೋದು ಇದ್ದೇ ಇರುತ್ತೆ ಮಗುವಿನ ಥರ ಅಂತ ಹೇಳ್ತಾರೆ. ನೀವು ಬಿಗ್ ಬಾಸಲ್ಲಿ ಯಾರಿಂದ ಯಾವ ಒಂದು ಒಳ್ಳೆ ಪಾಠವನ್ನು ಏನಾದ್ರು ಕಲ್ತ್ಕೊಂಡಿದ್ರೆ ಹೇಳ್ಬೋದಾ? ಎಲ್ಲ ನನಗೆ ಎಷ್ಟೊಂದು ಜನ ಇಷ್ಟ ಆಗಿದ್ದಾರೆ. ಈಗ ನನಗೆ ಅಲ್ಲಿ ಇವ್ರು ಇಷ್ಟ ಇಲ್ಲ, ಅವ್ರು ಇಷ್ಟ ಇಲ್ಲ ಅಂತ ಯಾರೂ ಇಲ್ಲ, ಎಲ್ಲರೂ ಚೆನ್ನಾಗಿದ್ರು ನನ್ನ ಜೊತೆ, ಎಲ್ಲರೂ ಇಷ್ಟ ಆಗಿದ್ದಾರೆ. ಆಮೇಲೆ ಮಂಜು ಭಾಷಿಣಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಅವರು ಒಂಥರ ಟಚಿಂಗ್ ಆಗಿ ಮಾತಾಡ್ತಿದ್ರು, ಏನು ಮಾತಾಡೋದು ಕರೆಕ್ಟಾಗಿ ಮಾತಾಡ್ತಿದ್ರು. ಅದಾದಮೇಲೆ ಪ್ರತಿಯೊಬ್ಬರು ಲೈಕ್ ಅವ್ರವ್ರ ರೀತಿಯಲ್ಲಿ ಅವ್ರವ್ರು ಗ್ರೇಟಾಗೇ ಇದ್ದರು. ತುಂಬ ಕಲ್ತಿದ್ದೀನಿ, ಫ್ಯಾಮಿಲಿಗೆ ರೆಸ್ಪೆಕ್ಟ್ ಮಾಡೋದು, ಅವ್ರಿಗೆ ಟೈಮ್ ಕೊಡೋದು. ಏನೋ ಒಂದು ಒಳಗಡೆ ಹೋದ್ಮೇಲೆ ಎಲ್ಲ ಬ್ಲಾಕ್ ಆಗುತ್ತೆ, ಏನು ನಮ್ಮ ಹತ್ರ ಇಲ್ಲದೆ ಇದ್ದಾಗ ಅದ್ರ ವ್ಯಾಲ್ಯೂ ಏನು ಅಂತ ಪ್ರತಿಯೊಂದು ಗೊತ್ತಾಗಿದೆ ಅಷ್ಟೇ. ಓಕೆ. ಬಹಳ ಇಷ್ಟ ಇಲ್ಲದೆ ನಾನು ಹೋದೆ, ನಂಗೆ ಇಷ್ಟ ಇರಲಿಲ್ಲ ಬಿಗ್ ಬಾಸ್ಗೆ ಹೋಗೋದು. ಅಮ್ಮ ಹೇಳಿದ್ರು, ನನ್ನ ವೈಫ್ ಹೇಳಿದ್ರು ಅಂತ ಹೇಳಿದ್ರಿ. ಸೊ ಬಿಗ್ ಬಾಸಲ್ಲಿ ಹೋದ್ಮೇಲೆ ಏನಾದ್ರು ಮಿಸ್ ಮಾಡ್ಕೊಳ್ತಿದ್ರಾ ಬಿಗ್ ಬಾಸ್ ಮನೆಯಲ್ಲಿ? ಅಥವಾ ಅಲ್ಲಿಂದ ಬಂದಮೇಲೆ ಇವಾಗ ಏನಾದರೂ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಹೋದಾಗ ಅದೇ ಫ್ಯಾಮಿಲಿನ ಮಿಸ್ ಮಾಡ್ಕೊತಿದ್ದೆ. ಟಿ ವಿ, ಮೊಬೈಲು, ಎಂಟರ್ಟೈನ್ಮೆಂಟು, ಹೊರಗಡೆ ಆ ಸುದ್ದಿ ಅದು ಏನೋ ಒಂದು ಗೊತ್ತಾಗ್ತಿದ್ರೆ ಚೆನ್ನಾಗಿರುತ್ತೆ. ಬಟ್ ಅಲ್ಲಿಂದ ವಾಪಸ್ ಬಂದಮೇಲೆ ಅಲ್ಲಿರೋ ಜನರು, ಆಮೇಲೆ ಅಲ್ಲಿದ್ದು ವೇಕಪ್ ಸಾಂಗು, ಮೈಕು, ಟಾಸ್ಕ್, ಎಸ್ಪೆಷಲಿ ಟಾಸ್ಕ್ಸು ತುಂಬ ಖುಷಿ ಅಂದರೆ ಅದನ್ನ ಇವಾಗ ನಾವು ಎಲ್ಲೂ ಆಡಲ್ಲ, ಇನ್ನು ಲೈಫ್ ಲಾಂಗ್ ಎಲ್ಲೂ ಆಟಾಡಕ್ಕೆ ಹೋಗಲ್ಲ, ಆ ಥರ ಒಂದು ಗುಡ್ ಫೀಲಿಂಗ್. ಪ್ರತಿಯೊಬ್ಬರು ಹೇಳೋದು ವೇಕಪ್ ಸಾಂಗ್ ಅಂಡ್ ಮೈಕ್. ನಾವು ಬಂದ ತಕ್ಷಣ ಒಂದೆರಡು ದಿನ ಮೈಕ್ ಚೆಕ್ ಮಾಡ್ಕೊಳ್ತಿರ್ತೀವಿ ಅಂತ ಹೇಳ್ತಿರ್ತಾರೆ. ನಿಮಗೂ ಅದು ಅನ್ನಿಸ್ತಾ? ಫೀಲ್ ಆಯ್ತಾ ಮೈಕ್ ಚೆಕ್ ಮಾಡ್ಕೊತಿದ್ದೆ ನಾನು? ಒಂದೊಂದು ಟೈಮಲ್ಲಿ ಅನ್ಸುತ್ತೆ, ಇವಾಗೇನೋ ಮಾತಾಡ್ತಾ ಇರ್ತೀನಿ, ಅಯ್ಯೋ ಮೈಕ್ ಹಾಕಿದ್ದೀನಿ ಇಲ್ಲ ಅಂತ ಹಿಂಗೆ ನೋಡ್ಕೊತಾ ಇರ್ತೀವಿ. ಸೊ ಅನ್ಸುತ್ತೆ ಒಂದು 2 days ಹಂಗೆ ಅನ್ಸುತ್ತೆ. ಅಂದರೆ ಫುಲ್ ಟೈಮ್ ಅಲ್ಲ, ಸಡನ್ ಆಗಿ ಇವಾಗ ನಮ್ಮ ಜಾಬಲ್ಲಿ ಮೊಬೈಲ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳಲ್ವಾ, ಇಲ್ಲ ಅಂದ್ರೂ ಆ ಥರ ಅಲ್ಲಿಂದ ಬಂದಮೇಲೆ ಮೈಕ್ ಇದೆಯಾ ಇಲ್ಲ ಅಂತ ಒಂದೊಂದ್ಸತಿ ಯಾವುದೋ ಒಂದು ಪಾಯಿಂಟಲ್ಲಿ ಚೆಕ್ ಮಾಡ್ಕೊತೀವಿ. ಓಕೆ. ಗೀತಾ ಅನ್ನೋ ಸೀರಿಯಲ್ ನಿಮ್ಮನ್ನ ಕರ್ನಾಟಕದ ಮನೆ ಮಗನಾಗಿ ಮಾಡ್ತು. ಬಿಗ್ ಬಾಸ್ ಕರ್ನಾಟಕದಲ್ಲಿ ನಿಮಗೆ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಂತಹ ಒಂದು ಶೋ. ನೆಕ್ಸ್ಟ್ ಏನಿದೆ ಪ್ರಾಜೆಕ್ಟ್ಸ್ ಧನುಷ್ ಅವ್ರ ಹತ್ರ? ಸಿನಿಮಾ ಇದೆಯಾ, ಸೀರಿಯಲ್ ಇದೆಯಾ? ಯಾವುದಕ್ಕಾದ್ರೂ ಮುಂಚೆನೇ ಕಮಿಟ್ ಆಗಿದ್ರಾ ಅಥವಾ ಇವಾಗ ಏನಾದರೂ ಮಾತುಕತೆ ನಡೀತಾ ಇದೆಯಾ? ಸದ್ಯಕ್ಕೆ ಯಾವುದು ಕಮಿಟ್ ಆಗಿರಲಿಲ್ಲ, ಇವಾಗೂ ಆಗಿಲ್ಲ.
ಸಿನಿಮಾ ಅದೇ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಫೋನ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ನಿನ್ನೆಯಿಂದ. ಅದೆಲ್ಲ ಮಾತುಕತೆ ಆಗಿ ಇಲ್ಲ ಸೀರಿಯಲ್ ಬಂದ್ರೂ ಸೀರಿಯಲ್ ಮಾಡೋಕ್ಕೂ ರೆಡಿ ಇದ್ದೀನಿ. ಎಲ್ಲ ಯಾವ್ದು ಚೆನ್ನಾಗಾಗುತ್ತೋ ನೋಡಿ, ಒಂದು ಸಿನಿಮಾ ಮಾಡಿದ್ರೆ ಅದ್ರ ಕತೆ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮಾಡಿ ಜನರಿಗೆ ಇಷ್ಟ ಆಗೋ ಥರ ಅದನ್ನು ಮಾಡಿ ಅದನ್ನು ಟೆಲಿಕಾಸ್ಟ್ ಅಂದರೆ ಅದು ಸಿನಿಮಾ ಥಿಯೇಟ್ರಿಗೆ ಬಂದಮೇಲೆ ಅವ್ರಿಗೆ ಇಷ್ಟ ಆಗಿ ಅವ್ರ ಪ್ರೀತಿ ಅವ್ರ ಆಶೀರ್ವಾದದಿಂದ ಬೆಳೆಸಿದ್ರೆ ಚೆನ್ನಾಗಿರುತ್ತೆ. ಓಕೆ. ಕೊನೆಯದಾಗಿ ಇನ್ನು ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನು ನಿಮ್ಮ ವೀಕ್ಷಕರಿಗೆ ಯಾವ ಥರ ಹೇಳ್ತೀರಾ? ಅವ್ರ ಸಪೋರ್ಟನ್ನ ಯಾವ ಥರ ನೀವು ಅಭಿನಂದನೆ ಹೇಳ್ತೀರಾ ಅವ್ರ ಸಪೋರ್ಟಿಗೆ? 16 ವಾರ ನನಗೆ ವೋಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ನನ್ನ ಜೀವನ ಅಂದರೆ ನನ್ನ ಆರ್ಟಿಸ್ಟ್ ಆಗಿ, ಆ್ಯಕ್ಟರ್ ಆಗಿ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಕೈ ಹಿಡಿದವ್ರು ಇಲ್ಲಿವರೆಗೂ ನನ್ನ ಬಿಟ್ಟಿಲ್ಲ. ಇನ್ನು ಮುಂದಕ್ಕೂ ನನಗೆ ಸಪೋರ್ಟ್ ಮಾಡ್ತೀರಾ, ನನ್ನ ಪ್ರೀತಿ, ನಿಮ್ಮ ಆಶೀರ್ವಾದ ನನಗೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ. ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಧನುಷ್ ಅವರೇ. ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ದೀರಾ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ, ನಿಮ್ಮ ಲೈಫ್ಗೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೂ ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಧನುಷ್ ಬಿಗ್ ಬಾಸ್ ಜರ್ನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.